ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗಿನಿ ವಚನ. ವೀಕ್ಷಕರೇ, ನಿಮ್ಮೆಲ್ಲರನ್ನು ಕೂಡ ಒಂದು ಸುಂದರವಾದ ಜಾಗಕ್ಕೆ ಇವತ್ತು ನಾನು ಕರ್ಕೊಂಡು ಬಂದಿದ್ದೇನೆ. ಇದು ಭಕ್ತಿಯನ್ನ ಹುಟ್ಟಿಸುವಂತಹ ಒಂದು ಶ್ರೀದೇವಿಯ ಸನ್ನಿಧಾನ. ತನ್ನ ಭಕ್ತರಿಗೆ ರಕ್ಷಣೆಯನ್ನ ನೀಡಿ ಸಲಹುತ್ತಿರುವಂತಹ ಶ್ರೀದೇವಿಯ ಸನ್ನಿಧಾನ. ಅದುವೇ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಗ್ರಾಮದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಪಿಲಿಗೋಡು. ಇವತ್ತು ಈ ಕ್ಷೇತ್ರದಲ್ಲಿ 101 ಎಳನೀರು ಅಭಿಷೇಕ, ಅದರ ಜೊತೆಗೆ ನವಕ ಕಲಶ ಅಭಿಷೇಕ ಹಾಗೂ ಲಲಿತ ಸಹಸ್ರನಾಮ ಹೋಮ ನಡೀತಾ ಇದೆ. ಮಕರ ಸಂಕ್ರಮಣದ ಈ ಒಂದು ಪುಣ್ಯ ಘಳಿಗೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ಊರು ಅದ್ಭುತವಾಗಿ ಶೃಂಗಾರಗೊಂಡಿದೆ. ಸೊ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಈ ಊರು ಅಂದ್ರೆ ದೇವಸ್ಥಾನದ ಹೊರಭಾಗವೇ ಇಷ್ಟು ಸುಂದರವಾಗಿ ಶೃಂಗಾರಗೊಂಡಿದೆ ಅಂತಾದ್ರೆ ದೇವಸ್ಥಾನ ಇನ್ನು ಅದೆಷ್ಟು ಅದ್ಭುತವಾಗಿ ಶೃಂಗಾರಗೊಂಡಿರ್ತಿಲ್ಲ. ಖಂಡಿತವಾಗ ನೋಡುವಂತಹ ಕುತೂಹಲ ಹೆಚ್ಚಾಗಿದೆ. ಬನ್ನಿ, ದೇವಸ್ಥಾನ ಹೇಗಿದೆ ನೋಡ್ಕೊಂಡು ಬರೋಣ. ತಳಿರು ತೋರಣ, ಬಣ್ಣ ಬಣ್ಣದ ಚೆಂಡು ಹೂಗಳು. ನೋಡ್ತಾ ಇದ್ರೆ ಹೂವಿನ ತೋಟದೊಳಗೆಯೇ ದೇವಾಲಯ ನಿರ್ಮಾಣವಾದಂತೆ ಭಾಸವಾಗ್ತಾ ಇದೆ. ಗರ್ಭಗುಡಿಯತ್ತ ದೃಷ್ಟಿ ಹಾಯಿಸಿದ್ರೆ ಅಲ್ಲಿ ದೈವಿಕತೆಯ ಪರಾಕಾಷ್ಠೆ. ಸಕಲರನ್ನ ಪೊರೆಯುವ ಶ್ರೀ ಚಾಮುಂಡೇಶ್ವರಿ ದೇವಿ ವಿರಾಜಮಾನಳಾಗಿದ್ದಾಳೆ. ಈ ಸೊಬಗನ್ನ ನೋಡಲು ಕಣ್ಣುಗಳೆರಡು ಸಾಲದು. ಇದು ಪಿಲಿಗೋಡು ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಅಲಂಕಾರಗೊಂಡ ಬಗೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇತ್ತು ಭಕ್ತರ ಸಂಖ್ಯೆ. ಆಕೆಯನ್ನ ನೋಡಲು ಬರುವುದೇ ಆ ಊರಿನ ಭಕ್ತರಿಗೆ ಎಲ್ಲಿಲ್ಲದ ಸಂತೋಷ. ಯಾಕೆಂದ್ರೆ ಅದೆಷ್ಟೋ ಭಕ್ತರ ಅರಿಕೆ ಈಡೇರಿಸಿದ ಮಹಾತಾಯಿಯವಳು. ಪಿಲಿಗೋಡು ಊರನ್ನೇ ಬೆಳಗಿದ ಜ್ಯೋತಿಯವಳು. ಮಕರ ಸಂಕ್ರಮಣದ ಶುಭ ಗಳಿಗೆಯಲ್ಲಿ ನಡೆದ ಈ ವಿಶೇಷ ಪೂಜೆ ಆ ಊರಿಗೆ ಜಾತ್ರೆಯಂತೆ ಭಾಸವಾಗಿತ್ತು ಸುಳ್ಳಲ್ಲ. ಅದಕ್ಕೆ ಕಾರಣನೂ ಇದೆ. ಒಂದು ಕಾಲದಲ್ಲಿ ಪಿಲಿಗೋಡು ಕುಗ್ರಾಮ ಆಗಿತ್ತು. ಬರುತ್ತಾ ಪಿಲಿಗೋಡು ಅಭಿವೃದ್ಧಿಯ ಪಥ ಹಿಡಿಯಿತು. ಇದಕ್ಕೆ ಮೂಲ ಕಾರಣನೇ ಶ್ರೀ ಚಾಮುಂಡೇಶ್ವರಿ ದೇವಿ. ಅಂದ ಹಾಗೆ ಆಕೆ ಇಲ್ಲಿ ನೆಲೆಯಾಗಿತ್ತು ಹೇಗೆ ಗೊತ್ತಾ? ವೀಕ್ಷಕರೇ, ಇದೀಗ ನಮ್ಮ ಜೊತೆಗಿದ್ದಾರೆ ಇಲ್ಲಿಯ ಪ್ರಧಾನ ಅರ್ಚಕರು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಪಿಲಿಗೋಡಿನಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಚಾಮುಂಡೇಶ್ವರಿ ದೇವಿಗೆ ನವಕ ಕಲಶಾಭಿಷೇಕ, ಅದರ ಜೊತೆಗೆ ಲಲಿತ ಸಹಸ್ರನಾಮ ಹೋಮ ನಡೀತಾ ಇದೆ. ಸರ್, ಈ ಒಂದು ಹಬ್ಬ ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾಕಂದರೆ ನಮ್ಮ ಕಾಲದಲ್ಲಿ ನಮ್ಮ ಹಿರಿಯರಿಂದ ಇಲ್ಲಿಯ ಜಾಗಿನ ಹಿರಿಯರು ಬೇರೆ, ಆದರೆ ಅರ್ಚಕ ವೃತ್ತಿಯಲ್ಲಿ ನಮ್ಮ ಹಿರಿಯರು ಪ್ರಾರಂಭದಲ್ಲಿ 50 ವರ್ಷದ ಮೊದಲೇ ಇಲ್ಲಿ ಆರಾಧನೆ ಮಾಡಿಕೊಂಡಿದ್ದು. ಆಗ ಒಂದು ಗುಡ್ಡ ಕಾಡು ಪ್ರದೇಶವಾಗಿದೆ. ಪಿಲಿಗೋಡು ಅಂತೇಳಿದರೆ ಪಿಲಿಗೋಡಿ ಹುಲಿ ಬರುವಂತಹ ಒಂದು ಪರಿಸ್ಥಿತಿ. ಅಂಥದ್ದೇ ಒಂದು ವನದ ಮಧ್ಯದಲ್ಲಿ, ಒಂದು ಗುತ್ತದ ಮಧ್ಯದಲ್ಲಿ ಒಂದು ಕಲ್ಲಿನಲ್ಲಿ ಚಾಮುಂಡೇಶ್ವರಿ ಉಂಟು ಅಂತ ಗೊತ್ತಾಗಿ ಅಲ್ಲಿ ನಾವು ಆರಾಧನೆ ಮಾಡಿಕೊಂಡು, ಮುಂಚೆ ಬೇರೆ ಸಂಪ್ರದಾಯವರು ಆರಾಧನೆ ಮಾಡ್ತಿದ್ವಿ. ಮತ್ತು ವೈದಿಕ ಸಂಪ್ರದಾಯ ಪ್ರಕಾರ ಅದಕ್ಕೆ ಕಲಶ ಮಾಡಿ ಪರ್ವಾದಿಗಳನ್ನು ಮಾಡಿಕೊಂಡು ಹೋಗ್ತಿದ್ವಿ. ತದನಂತರ ಕಾಲ ಬದಲಾವಣೆ, ಕಾಲ ಚೇಂಜ್ ಆದ ಹಾಗೆ ಎಲ್ಲವೂ ಚೇಂಜ್ ಆಗ್ತದೆ. ಅಷ್ಟೊಂದು ಬೇರೆ ಇವರು ಬಂದರು, ಈ ಸಂಪ್ರದಾಯ ಶಿಲ್ಪಿನ ಸಂಪ್ರದಾಯದ ಬಂದು ಅವರು ಈ ಜಾಗವನ್ನು ಪರ್ಚೇಸ್ ಮಾಡಿ ಅವರಲ್ಲಿ ಕೂತ್ಕೊಂಡು ಅವರಿಗೂ ಉಪದ್ರ ಕಂಡಿದ್ದು. ಆಗ ನಮ್ಮ ತಂದೆಯವರೇ ಇಲ್ಲಿ ಇದ್ದದ್ದು. ಅವರ ಮುಖಾಂತರ ಪ್ರಶ್ನಾವರ್ಗ ಚಿಂತನೆ ಮಾಡುವಾಗ ಅದು ಚಾಮುಂಡೇಶ್ವರಿ ಅಲ್ಲಿ ವಿಶೇಷವಾಗಿ ಆರಾಧನೆ ಬೇಕು ಹೇಳಿದ್ದು. ಹಾಗೆ ತದನಂತರ ಒಂದೊಂದೇ ಹಂತದಲ್ಲಿ ಮೇಲೆ ಮೇಲೆ ಹೋಗಿ ಅದನ್ನು ಪುನಃ ಪ್ರತಿಷ್ಠೆ ಆಗಿ ಆಯಿತು, ಪುನಃ ಇದಾಯಿತು. ಈಗ ಕೆಲವಾರು ವರ್ಷಗಳಿಂದ ನನ್ನ ತಂದೆಯವರ ಕಾಲ ನಂತರ ನಾವು ಅದನ್ನು ಆರಾಧನೆ ಮಾಡಿದ್ವಿ. ನಮಗೆ ಮತ್ತು ಇವರಿಗೆ ಬಹಳ ಒಂದು ಆತ್ಮೀಯತೆ ಇದ್ದ ಕಾರಣ ನಾವು ಒಂದು ಸಲಹೆ ಕೊಟ್ಟು ಅವರಿಗೊಂದು ಸಲಹೆ ಆಗಬೇಕಾಯಿತು. ಆಗ ವಿಶೇಷವಾಗಿ ಗರ್ಭಗುಡಿಗಳ ನಿರ್ಮಾಣ ಮಾಡಿಕೊಂಡು ವರ್ಷ ಪ್ರತಿ ಉತ್ಸವಾದಿಗಳನ್ನೆಲ್ಲ ಮಾಡಿಕೊಂಡು, ತದನಂತರ ಕೆಲವು ಬದಲಾವಣೆ ಆದಿಕೊಂಡು ಹೋದಾಗೆ ಅವರನ್ನು ದೇವರು ಒಳ್ಳೇದು ಮಾಡಿಕೊಂಡು ಹೋದಾಗೆ ಅವರಿಗೆ ಬೇರೆ ಅದನ್ನು ಇನ್ನೂ ಜೀರ್ಣೋದ್ಧಾರ ಮಾಡಿ ಹಾಗೆ ಸ್ಥಳ ಪ್ರಶ್ನೆ ಆಯಿತು. ನಿಮಗೆ ಪ್ರಶ್ನಾ ಚಿಂತನೆ ಪ್ರಕಾರ ಯಾವ ಶಕ್ತಿ ಜಾಸ್ತಿ ಉಂಟು? ಅದಕ್ಕೆ ಅವರು ಹೇಳಿದ್ರಲ್ಲಿ ದೇವಿಯ ಶಕ್ತಿ ಈಗ ಸಂಪೂರ್ಣವಾಗಿ ಬಂದಿದೆ. ಆದರೆ ಇನ್ನು ಮುಂದೆ ನೀವು ದೇವಿಯ ಸಂಕಲ್ಪದಲ್ಲಿ ಇದಕ್ಕೆ ಆರಾಧನೆಗಳು ಮಾಡಿಕೊಂಡು ಜೀರ್ಣೋದ್ಧಾರ ಆಮೇಲೆ ವ್ಯವಸ್ಥೆ ಮಾಡುವ. ಮತ್ತು ಅದರಲ್ಲಿ ಇರುವಂಥ ಒಂದು ಶಕ್ತಿ ಉಂಟು, ಅದನ್ನು ವ್ಯಾಘ್ರ ಚಾಮುಂಡಿ ಅಂತೇಳಿ ಸಂಕಲ್ಪದಲ್ಲಿ ತಗೊಂಡು ಅದಕ್ಕೆ ಬೇರೆ ರೀತಿಯ ಆರಾಧನೆ ಮಾಡಿ, ಮತ್ತು ಕೆಲವು ದೈವಗಳಿದ್ರೆ ಅದಕ್ಕೆಲ್ಲ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಿ
ಆದರೆ ಪ್ರಧಾನವಾದಂಥ ಕಟ್ಟೆಯನ್ನು ಚಾಮುಂಡೇಶ್ವರಿ ದೇವಿಯ ಸಂಕಲ್ಪದಲ್ಲಿಯೇ ಇನ್ನು ನೀವು ಕೂಡ ಆರಾಧನೆ ಮಾಡಬೇಕಾಗ್ತದೆ. ಹಾಗೆ 2 ವರ್ಷ ಆಯಿತು. ಆಮೇಲೆ ನಾವು ಅದನ್ನು ದೇವಿಯ ಸಂಕಲ್ಪದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದ್ದದನ್ನು ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳಿ ಮಾಡಿ ಆರಾಧನೆ ಮಾಡಿ. ಅದಕ್ಕೆ ನನ್ನ ದೇವರಿಗೆ ಆಗುವಾಗ ದೇವರಿಗೆ ಅಭಿಷೇಕವೇ ಆಗಬೇಕು. ನಾವು ಈ ವರ್ಷದ ಸಂಕಲ್ಪದಲ್ಲಿ 101 ಸಿಹಿಯಾಳ ಅಭಿಷೇಕ ಮಾಡಬೇಕಂತ ನಮ್ಮ ಸಂಕಲ್ಪ. ದೇವರು ಜಾಸ್ತಿ ಕೊಟ್ಟಿದ್ದಾರೆ, ಆದರೆ ನಮ್ಮ ಸಂಕಲ್ಪ ಮತ್ತು ಭಕ್ತಾದಿಗಳಿಗೆ ಯಾರು ಸಿಹಿಯಾಳ ತಂದು ಮುಂದೆ ಇಲ್ಲಿ ಅಭಿಷೇಕವೇ. ಈಗ ಬರುವ ವರ್ಷ ನಾವು ಈಗ ನೆಕ್ಸ್ಟ್ ಅದಕ್ಕೆ ಅನುಗ್ರಹಕ್ಕೆಲ್ಲ ಇಡಿದ್ದೇವೆ. ಕೆಲವು ಪ್ರಾಯಶ್ಚಿತ ಕೆಲಸಗಳಾಗಿ ಅದು ದೇವಿಯನ್ನು ಅನುಗ್ರಹ ಮಾಡಿ ಸಂಪೂರ್ಣ ಶಿಲಾಮಯವಾಗಿ ಪ್ರಧಾನದಲ್ಲಿ ಮೇಲೆ ಇರುವ ಖಾಲಿ ದೇವಿಯ ಒಂದು ಗುಡಿ ಮಾತ್ರ. ಕೆಲವೆಲ್ಲ ವಾಸ್ತು ಬಗ್ಗೆ ದೋಷಗಳುಂಟು, ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಬರುವ ಸಂಕ್ರಾಂತಿಗೆ ಜನವರಿಗೆ ನಮಗೆ ದೇವಿ ಒಂದು ಉತ್ತಮವಾದಂಥ ಗರ್ಭಗುಡಿಯಲ್ಲಿ ಪ್ರತಿಷ್ಠೆಯಾಗಿ ನಮ್ಮ ಕೈಯಿಂದ ಆ ಸೇವೆಯನ್ನು ತೆಗೆಸಿಕೊಳ್ಬೇಕು ಅಂದರೆ ನಮ್ಮದು ಸಂಕಲ್ಪ. ಅದನ್ನು ಕೆಲವು ವಾಸ್ತವರ ವಿಷಯದಲ್ಲಿ ನಾವು ಕೆಲವು ಇದೆಲ್ಲ ಉಂಟು. ಆ ಬದಲಾವಣೆಗಳು ಅವಳಿಗೆ ಹೇಗೆ ಬೇಕಾ, ನಮಗೆ ಬೇಕಾಗುವಾಗಲ್ಲ. ಈಗ ಉದಾಹರಣೆಗೆ ಒಳಗೆ ಒಂದು ದೊಡ್ಡ ಶಿಲಾ ಪದ್ಮಾಕೃತಿ ಕಲ್ಲು ಉಂಟು. ನಮ್ಮ ಮನಸ್ಸು ಪ್ರಕಾರ ಮೂರ್ತಿ ಯಾರು ಅವನ ಪ್ರಕಾರ ಮೂರ್ತಿ ಇಡಬೇಕು, ಅದನ್ನು ಕಲ್ಲನ್ನು ಚೇಂಜ್ ಮಾಡಬೇಕು. ಚಾಮುಂಡೇಶ್ವರಿಗೆ ಒಪ್ಪಲೇ ಇಲ್ಲ, ನನಗೆ ಅದೇ ಪದ್ಮಕಲ್ಲಾಗಿ ನಮಗೆ ಬಂದರೆ ಅದನ್ನು ತಗೊಂಡು ಪ್ರತಿಷ್ಠೆ ಮಾಡುವುದು. ಮತ್ತು ಅದಕ್ಕೆಲ್ಲ ಬೇರೆ ವಿಧಾನಗಳುಂಟು. ಆ ವಿಧಾನದಲ್ಲಿ ಅದೇ ಕಲ್ಲಿನಲ್ಲಿ ಅವಳು ಕಲ್ಲಿನಲ್ಲಿ ಪದ್ಮಾಕೃತಿಯ ಕಲ್ಲಿನಲ್ಲಿಯೇ ನಾನು ಕೂತ್ಕೊಳ್ತೇನೆ. ಯಾವುದೇ ಮೂರ್ತಿ ನನಗೆ ಬೇಡ, ಯಾವುದೇ ನನಗೆ ಸೊತ್ತುಗಳು ಬೇಡ. ಬೇರೆ ನಿಮಗೆ ಸೊತ್ತುಗಳನ್ನು ಹಾಕುವುದಿದ್ರೆ ಹಾಕಿ, ಮತ್ತು ಒಳಗೆ ಪದ್ಮಾಕೃತಿಯ ಕಲ್ಲಿನಲ್ಲಿಯೇ ನಾನು ನಿಲ್ತೇನೆ. ಇದು ಪ್ರಶ್ನಾಚಿಂತನೆ ಪ್ರಕಾರ ಕಂಡದ್ದು. ಮತ್ತು ನಮಗೆ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಆದರೆ ನಮ್ಮ ಕಾಲದಲ್ಲಿ ಒಂದು ಜೀರ್ಣೋದ್ಧಾರ ಆಗಬೇಕಂತ ನನ್ನ ಸಂಕಲ್ಪ. ಅವನಿಗೂ ಹಾಗೆ ಹೀರೇ ಆಯ್ಕೆ ಪ್ರತಿಷ್ಠೆ ಮಾಡಿಕೊಂಡು ತುಳಿದ ಈರಿ ಪುನಾಡ ಮುಟ್ಟ ಹೀರೇ ಪೂಜೆಗೆ ಬ್ರಹ್ಮ ಕಲಶವನ್ನು ಈರಿನ ಕೈತೇ ಕಾವಡು, ಅದು ಒಳಗಿನವಳು ನೆನೆಸು. ನಮ್ಮಿಂದ ಇದು ಸಾಧ್ಯ ಇಲ್ಲ, ನಾವು ಮನುಷ್ಯದವರು, ಅವಳು ದೇವಶಕ್ತಿ. ಅವಳು ಮಾಡಿದಾಗೆ ಮಾಡಬೇಕಷ್ಟೇ, ನಾವು ಮಾಡಿದಾಗೆ ಮಾಡಲಿಕ್ಕೆ ಆಗುದಿಲ್ಲ. ಈಗ ಇವತ್ತು ನಮ್ಮ ಸಂಕಲ್ಪ ಸಾಕು, ಇಷ್ಟೆಲ್ಲ ಮಾಡ್ತೇವೆ ಅಂತ ನಾವು ನೆನೆಸಿದ್ವಿ. ಧನ್ಯವಾದಗಳು ಸರ್, ಅದ್ಭುತವಾಗಿರುವಂಥ ಇತಿಹಾಸದ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಎಲ್ಲ ಅವಳು, ನಮ್ಮದೇನಿಲ್ಲ, ನಾವು ಸುಮ್ಮನೆ ಇರುವುದಷ್ಟೇ. ಸಾಧ್ಯವಾದ ಶ್ರಮ ತಿರುಗಿಕೊಂಡಿರುವುದು. ಚಾಮುಂಡೇಶ್ವರಿ ದೇವಿಗೆ ಸುಂದರ ಜಾಗದಲ್ಲಿ ನೆಲೆ ಕಲ್ಪಿಸಿದವರು ಶಿಲ್ಪಿ ಪದ್ಮನಾಭ ಹಾಗೂ ಅವರ ಕುಟುಂಬಸ್ಥರು. ಅನೇಕ ವರ್ಷದಿಂದ ಇಲ್ಲಿ ಶ್ರೀದೇವಿಗೆ ಪೂಜೆಯನ್ನ ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ದಟ್ಟ ಕಾಡಿನ ಮಧ್ಯೆ ಇದ್ದ ದೇವಸ್ಥಾನ ಈಗ ಊರಿಗೆ ಮುಕುಟದಂತೆ ಕಂಗೊಳಿಸ್ತಾ ಇದೆ. ದೇವಸ್ಥಾನ ಅಭಿವೃದ್ಧಿಯಾದಂತೆ ಈ ಊರು ಅಭಿವೃದ್ಧಿಯಾಗ್ತಾ ಇದೆ. ವರ್ಷಕ್ಕೊಮ್ಮೆ ಜೋರಾದ ಹಬ್ಬವೇ ಆಚರಣೆಯಾಗುತ್ತೆ. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆಗಿದ್ದಾರೆ ಹೆಸರಾಂತ ಶಿಲ್ಪಿಯಾಗಿರುವಂತಹ ಪದ್ಮನಾಭ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಮೌನವಾಗಿದ್ದಂತಹ ಪಿಲಿಗೋಡು ಊರಿನಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಚಾಮುಂಡೇಶ್ವರಿ ದೇವಿ ಸರ್. ಹಾಗಾಗಿ ಚಾಮುಂಡೇಶ್ವರಿ ದೇವಿ ಪಿಲಿಗೋಡಿನಲ್ಲಿ ನೆಲೆಯಾಗಿದೆ ಹೇಗೆ ಅಂತ? ಅಂದರೆ ಪಿಲಿಗೋಡಿನಲ್ಲಿ ಸಾಧಾರಣ ಒಂದು 450-500 ವರ್ಷಗಳ ಹಿಂದೆ ಪಿಲಿಗುಡಿಯಲ್ಲಿ ಜೈನರು ಅವರು ಸ್ಥಾಪನೆ ಮಾಡಿದ್ರು. ಅದರ ನಂತರ ಕ್ರಮೇಣ ಈಗ ನಾವು ಬಂದು 60 ವರ್ಷ ಆಯ್ತು. ಈಗ 60 ವರ್ಷ ಇದು ಅಂದ್ರೆ ಊರಿಗೆ ಸಂಬಂಧಪಟ್ಟ ದೇವಿಯಾಗಿತ್ತ ಅಥವಾ ಒಂದು ಮನೆಗೆ ಸಂಬಂಧಪಟ್ಟ ದೇವಿಯಾಗಿತ್ತ ಹೇಗೆ? ಅದಂದರೆ ಅವರು ಜೈನ ಮನೆತನದವರು ಅವರು ಇದು ಮಾಡಿದ್ರು ಜೈನ. ಈಗೆಲ್ಲ ಊರಿಗೆ ಸಂಬಂಧಪಟ್ಟ ಹಾಗೆ ಊರಿನ ಇಡೀ ಊರೇ. ಹೌದು, ಖಂಡಿತವಾಗೂ ಸರ್. ಅಂದ್ರೆ ಈ ದೇವಿಯನ್ನ ನೀವು ನಂಬಿದ ಬಳಿಕ ಬಹುಶಃ ನಿಮ್ಮ ಬದುಕು ಕೂಡ ಬಹಳಷ್ಟು ಬದಲಾಗಿದೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ತುಂಬ ಖುಷಿ ಇದೆ ಮೇಡಮ್. ಅಂದರೆ ಮೊದಲು ಸ್ವಲ್ಪ ಇದರಲ್ಲೇ ಖಂಡಿತ ಹೌದು. ಓಕೆ. ಅಂದ್ರೆ ಕ್ಷೇತ್ರವನ್ನು ಬೆಳಗಿದ ಹಾಗೆ ನೀವು ಕೂಡ ಬೆಳಗ್ತಾ ಬರ್ತಾ ಇದ್ದೀರಾ. ಅದ್ರ ಜೊತೆಗೆ ಪಿಲಿಗೋಡು ಊರನ್ನು ಕೂಡ ನೀವು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಇಡೀ ಊರೇ ಒಳ್ಳೇದಾಗಿದೆ, ನಾವು ಸಹ ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ. ಸರ್, ಮುಂದಿನ ವರ್ಷ ಬ್ರಹ್ಮಕಲಶ ನಡೆಯುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಕೇಳ್ಪಟ್ಟೆ, ಹೌದಾ? ಏನ್ ವಿಷಯ ಅಂತ? ಅಂದರೆ ದೇವಸ್ಥಾನ ತೆಗೆದು ದೇವಸ್ಥಾನ ಹಾಗೆ ಆಗಬೇಕಷ್ಟೇ. ಮುಂದಿನ ವರ್ಷ ಜನವರಿಗೆ ಆಗ್ಬೇಕಂತೇಳಿ ಉಂಟು. ಮತ್ತೆ ಹೇಗೆ ಅವರಿಗೆ ಖಂಡಿತ ಸರ್. ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ಕೂಡ ತಾವು ಗುರುತಿಸಿಕೊಂಡಿದ್ದೀರಿ. ಬಹಳಷ್ಟು ಜನ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಕೂಡ ನಿಮ್ಮ ಕೈಯಲ್ಲಿ ಶ್ರೀದೇವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ಬರಲಿ ಅಂತ ನಾವು ಆಶಿಸ್ತೀವಿ ಸರ್. ಧನ್ಯವಾದಗಳು. ಪದ್ಮನಾಭ ಅವರು ಹೆಸರಾಂತ ಶಿಲ್ಪಿ.
ದೇವಾಲಯಗಳಿಗೆ ಬೇಕಾದ ಸುಂದರವಾದ ಕಲ್ಲಿನ ಶಿಲೆಗಳನ್ನು ತಯಾರಿಸುವವರು. ಅವರ ಜೊತೆಗೆ ದೂರದ ಊರಿಂದ ಬಂದ ಒಂದಿಷ್ಟು ಕೆಲಸಗಾರರಿದ್ದಾರೆ. ಅವರೆಲ್ಲರಿಗೂ ವಾಸವಿರುವುದಕ್ಕೆ ಇವರು ಒಂದು ಒಳ್ಳೆಯ ವಾಸ್ತುವಿಗ್ರಹವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಇರುವಂತದ್ದು ಪಿಲಿಗೋಡಿನಲ್ಲಿ ಶಿಲ್ಪಕಲೆಯಲ್ಲಿ ನಿರತರಾಗಿರುವಂತಹ ಶಿಲ್ಪಿಗಳು. ಎಸ್ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ನೀವು? ನಾನು 2018ರಲ್ಲಿ ಬಂದಿದ್ದೆ ಇಲ್ಲಿ. ಓಕೆ. 8-9 ವರ್ಷ ಆಯ್ತು ಬಂದೆ. ನಿಮ್ಮ ಊರು ಯಾವ್ದು ಸರ್? ಮುಡೇಸರ ಭಟ್ಕಳ ತಾಲೂಕು. ಓಕೆ. ಹೇಗಿದೆ ಸರ್ ಈ ಪಿಲಿಗೋಡಲ್ಲಿ ದೇವರ ಒಂದು ಹಬ್ಬ ನಡೀತಾ ಇದೆ? ಸೊ ಹೇಗೆ ಅನಿಸ್ತಾ ಇದೆ? ಒಳ್ಳೆ ಖುಷಿ ಅನಿಸ್ತದೆ. ಎಲ್ಲ ಸೌಕರ್ಯ ಎಲ್ಲ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ನೋಡ್ಕೊಳ್ತಾರೆ ನಮ್ಮನ್ನ. ಓಕೆ, ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮನ್ನ. ಹೌದು, ನೋಡ್ಕೊಳ್ತಾರೆ. ಓಕೆ ಓಕೆ. ತಾನೊಬ್ಬ ಉದ್ಯಮಿಯಾಗಿದ್ರು ಅದರ ಅಹಂ ಇಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಇದ್ದು ಎಲ್ಲರ ಜೊತೆ ಬೆರೆಯುವವರೇ ಶಿಲ್ಪಿ ಪದ್ಮನಾಭ. ಅವರ ನಡೆನುಡಿ ಸರಳ ಸಜ್ಜನಿಕೆಗೆ ಊರಿಗೂರೇ ಅವರನ್ನ ಕೊಂಡಾಡುತ್ತಿದೆ. ಇದು ಹೊಗಳಿಕೆಯ ಮಾತಲ್ಲ, ಬದಲಾಗಿ ಶಿಲ್ಪಿ ಪದ್ಮನಾಭ ಅವರ ಬಗ್ಗೆ ಊರಿನ ಜನ ಹಂಚಿಕೊಂಡಿರುವ ಅಭಿಪ್ರಾಯ. ವೀಕ್ಷಕರೇ, ಇದೀಗ ನಮ್ಮ ಜೊತೆಗಿದ್ದಾರೆ ಪಿಲಿಗೋಡಿನ ಆಟೋ ಚಾಲಕರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಇನ್ನು ಪುದರ್ ಎನ್ನ ಪುದರ್ ಪ್ರವೀಣ್ ಅಂತೆ. ಓಕೆ ಸರ್, ಪಿಲಿಗೋಡ್ ಒಂದು ಪರ್ಬೈನಿ ಯಾವ್ದುಂಟು? ಒಂದು ಕನ್ನಡ ಮಕರ ಸಂಕ್ರಾಂತಿ ಆಯ್ತು ನೋಡುಂಟು. ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಜಾತ್ರೆನೆ ಮಸ್ತ್ ಖುಷಿ ಆಗುಂಡು. ಎಂಗ್ಲೆ ಪಣ್ಣ ಇನ್ನು ಪೂರ ಎಂಗ್ಲ ಆಟೋದಾಗ್ಲು ಪೂರ ಜನ ಆಟೋನು ಉಂತದು ಮುಲ್ತ ಅಪ್ಪೆನ ಸೇವೆಗೆ ಪಡೋದು, ಪೂರಾ ಜನ ಮುಲ್ತ ಸೇವೆಗೆ ಪಡೋದು, ಇಡೆಗೆ ಪಡೋದು ಒಂಜಿ ಎಂಗ್ಲ ಮೀಸಲಾದ ಇಡೆಗಿಂದ ಇದಿತ್ತದಿ ನಾನು ಓಕೆ. ಬೊಕ್ಕ ಎಂಕ್ಲ ನಿನ್ನ ಅಭಿವೃದ್ಧಿ ಮಂತ್ರಿ ಬಾಬು ಶಿಲ್ಪಿ ಆರ್ನವೆ ಆಂಡಲ ಆರೆಗೆ ಬೋಡೋದು ನೆನ್ನು ಮಾಡ್ಪದ ಊರ್ದಾಗ್ಲೆ ಬೋಡೋದು, ಸಮಸ್ತ ಊರ್ದಾಗ್ಲೆ ಬೋಡೋದು ಒಂಜಿ ಈ ಪ್ರೋಗ್ರಾಮ್ನ ವರ್ಷ ಬುಕ್ಕಲ ಜಾಸ್ತಿ ಇನ್ನು ಅಂತಂದಿಲ್ಲ. ಭಾರಿ ಖುಷಿ ಆಗ್ಬೋದು. ಬುಕ್ಕ ಬಂಡಾರ ಪದ್ಮನಾಭ ಎಂದು ಬಂಡಾರ ಬಾಬುಂದೇ ಬಂಡದಾರಿಗೆ ಒಂಜಿ ಜೋಶಿ ಕತ್ತಟ್ಟು ಲೆಪ್ಪುನ ಟೈಪುಡಾರ ಇಲ್ಲ ತೊಂದಿಲ್ಲ. ಆಂಡಲಾರಿಗೆ ಒಂಜಿ ಮಲ್ಲಸ್ತಿಗೆ ಒಂಜಿ ಅಹಂಕಾರ ದುಡ್ಡು ಅಂಚಿನ ದಾಲ ಐತಿ. ಆರು ನಮ್ಮ ಲೆಕ್ಕನೆ ನಮ್ಮ ಎಂಚವಲ್ಲ ಆರು ಅವೇ ರೀತಿ ನಮ್ಮೊಟ್ಟಿಗೆ ಹೂವೇ ವಿಷಯ ಇಲ್ಲ. ಮುಲ್ಪದ ಅಭಿವೃದ್ಧಿ ಕಾರ್ಯಗಳು ಪೂರಾ ಜನ ನಮ್ಮನ್ನು ಒಟ್ಟಿಗೆಲೆ ತಂದು ಪಂಡ ಆರು ನೆನಪಂದೆ ಊರ್ದಾಗ್ಲು ಎಲ್ಲಕ್ಲೆ ಪಂಡದ ನೆನಪಂದು ಪೂರಾ ವಿಷಯ ಇಲ್ಲ. ಹೂವೇ ಅಭಿವೃದ್ಧಿ ಕಾರ್ಯ ಆವಡು ನಾಡಲ್ಲ ಪೂರಾ ಜನ ಪತ್ತು ಸಮಸ್ತರನ್ನು ಒಟ್ಟು ಸೇರ್ತಾ ಒಂದು ಇಂಚ ಮನ್ಪುಗನ ಬೊಡ್ಚಿ ಬಣ್ಣ ಬೊಡ್ಚಿ ಯಾರಿಗೆ ಅವು ನಿಂದು ಇಜ್ಜಿ ಆನ ಮನ್ಪುಗ ಅಂದ್ಬಂಡು ಓಕೆ ಬಂಡ ಓಕೆನೆ ಅವು ಏರ್ಲಾಯ್ತ ವಿಷಯ ಖರ್ಚು ಕೊರೋಡು ಇಜ್ಜಿ ದಾಲಜ್ಜಿ ಪೂರ ಆರೆ ನಮ್ಮ ಆರ್ನ ಬೆರಿಸಾಯ ಅದು ಇಂತ ನಾನು ಯಾರಿಗೆ ಐತಾದ ಖುಷಿ ಪದ್ಮನಾಭ ಬಾಬು ಯಾರಿಗೆ ಐದು ಮಲ್ಲ ಖುಷಿ ಯಾರೇ ಬೇತೈತಿ ಅವೇ ಯಾರಿಗೆ ಮಲ್ಲ ಖುಷಿ ಬುಕ್ಕ ಅವೇ ಈ ಅಪ್ಪೆಡೆಲ್ಲ ಬರ್ತದೆ ಏರ್ಲ ಹೂವೇ ವಿಷಯ ಬೇಡ ಉಂಡಲ್ಲ ಅಪ್ಪೆ ಅವಿನ ಆ ಪೂಜಿಯಿಂದ ಬಂತು ನಂದು ಪಂಡ ಎನ್ನ ನಿದರ್ಶನ ಎಲ್ಲಿ ಅವು ಪಂಡ ಮಲ್ಲನ್ನದ ಎಲ್ಲಿ ನಾನು ಎತ್ತ ಸರ್ತಿ ಎಂಕ ಬಂಗಾನಗ ಅಪ್ಪೆ ಬಣ್ಣದ ನೆನೆತೊಂಡ ಆನಿದ ದಿನ ಗ್ಯಾರಂಟಿ ಸಕ್ಸಸ್ ಪಂಡ ಧೈರ್ಯಡು ಪೋಲಿ ಅಪ್ಪೆನ ನೆನೆತದ್ದು ಏತು ದೂರಲ್ಲ ವಾ ಧೈರ್ಯಡ್ಲ ಪೋಲಿ ಎಂಕುಲಿತ ಆಟೋ ಚಾಲಕರಾಡಲ್ಲ ಒಂಜಿ ಡ್ರೈವಿಂಗ್ ಇತ್ತಿದ್ದಲ್ಲ ಆ ಡ್ರೈವಿಂಗ್ ಕುನ್ನಾಗ ಅಪ್ಪೆ ಬಣ್ಣದ ನೆನೆತಕೊಂಡ ಏತು ದೂರಡ್ಲವರ ಧೈರ್ಯಡು ಪೋದು ಬರ್ಪಡ ಅದೇ ಜಗದಿ ಅಂಚ ಪಂಡ ಮುಂದೆ ಕಾರ್ಮಿಕ ಅಂಚ ಉಂಡು ಒಂದು ಒಂಜಿ ಜಾತ್ರೆ ಇಲ್ಲಿ ಅವೇ ಈ ವರ್ಷ ವಸ್ತ್ರದಾನ ಮಲ್ತೊಂದುಲ್ಲೇರು ಪಂಡ ಅನ್ನದಾನ ಆವದುಂಡು ವಸ್ತ್ರದಾನ ಈ ವರ್ಷ ಹೊಸತಾದ ಸೊ ಅವು ಏತ್ ವಿಶೇಷವಾದುಂಡು ವಿಶೇಷ ಅಂದು ಪಂಡುಂದಾಂಡ ಆರಗೆ ಏತಾರ್ನ ಒಂಜಿ ಮನಸ್ಸು ಪಂಡುಂದಾಂಡ 1,000 ಜನಕ್ಕೆ ಇನ್ನು ಕೊರ್ಪುನ ಅರೇಂಜ್ಮೆಂಟ್ ಬಂತದೆ ಅವಲ 300-400 ರೂಪಾಯಿದ ಸೀರೆ ಬೊಡ್ಚಿಂದು ಪಂಡದು ಐಟಿ ಇತ್ತು ಕಾಸ್ಟ್ಲಿ ಸ್ಯಾಂಪಲ್ ಬತ್ತ ಇತ್ತು ಕಾಸ್ಟ್ಲಿ ನಾಡ್ದು ಬರ್ತದೆ ಐನೇ ಕೊರ್ಕ ನಮ್ಮ 10 ಸೀರೆ ಕೊರ್ನಲ್ಲ ಮಲ್ಲಜಿ ಐನೊಂದು 8 ರೀತಿ ಡಾಕ್ಲಿಗೆ ಉಪಯೋಗ ಆಪನ ರೀತಿಯಲ್ಲಿ ಕೊರ್ಕ ಅಂದು ಪಂಡದು ಐನೀಡಗೆ ಒಂಜಿ ನಿಂತ ದಿನ ಕುಂದು ಮಂತದೆ ಅವಳ ಪೊಂಜನಕ್ಲೆಗೆಲ್ಲ ಬಾರಿ ಒಂಜಿ ಖುಷಿ ಊರ್ದಾಕ್ಲೆಗೆ ನಿಂತ ದಿನ ಅಂಚೆ ಪಳ್ಳಗನ ಬರ್ಪಿ ವರ್ಷ ಬ್ರಹ್ಮಕಲ ಶಾಪ್ ನಂಚಿನ ಸಾಧ್ಯತೆ ಉಂಟು ಬಂದು ಪಾತೆರ ಸಾಧ್ಯತೆ ಆರು ಮನ್ಪವೇರಿ ಅಯ್ಯಪ್ಪ ಐನ ಮನ್ಪಾವಡು ನೆನೆತಿರು ನಾನು ಐನು ಕೇರಣ್ಣಿ ಮನ್ಪವೇರಿ ಐಕ್ ಓವೇ ರೀತಿದೊಂದು ಇಜ್ಜಿ ಅವಳ ಬಾಬನ ನನ್ನ ಕೈಟ್ ಅವು ಆಪುಜಿನ ಪನ್ನೀರೆಲ್ಲ ಇಜ್ಜಿ ಆರು ಎಂಚಾಂಡಲ ಮಂತದೈನು ಥ್ಯಾಂಕ್ ಯು ಸರ್. ವೀಕ್ಷಕರೇ, ಪಿಲಿಗೋಡದ ಊರುಡು 37 ವರ್ಷದಿಂಚ ಒಂಜಿ ಅಂಗಡಿನ ನಡಪವನ ಚಿತ್ತ ತಿಮ್ಮಪ್ಪ ಪೂಜಾರ ನಮ್ಮೊಟ್ಟುಗುಲ್ಲೇರು ಈ ಪಿಲಿಗೋಡು ನಿರಂತರವಾದ ತೋಂದು ಬತ್ತಿನಾರು ಇನಿ ಕಾನಗ ಪಿಲಿಗೋಡು ಎಂಚಾದ್ರು ಪಡೆದ ನಮ್ಮ ಆಡನೆ ಕೇಳಿಗ ಸರ್ ನಮಸ್ತೆ ಸರ್ ಬಾರಿ ಅಲ್ಲಿದ್ದು ಒಂದು ಕತ್ತರ ನಿಂತಲೆ ಕೈತ ಒಂಜಿ ಟೈಮರು ಇನಿ ಎಂಕ್ಲಿಗೆ ಏತು ಖುಷಿ ಆಗ್ಬಿಟ್ಟು ಬಂಡ
ಸಂತಾನ ಮೇಸಿನ ನೆಟ್ಲ ಆ ಅಪ್ಪನ ಅನುಗ್ರಹ ಉಂಟ ಇಂಕ್ಲಿಗೆ ಭಾರಿ ಖುಷಿ ಉಂಟ ಇಂಥ ದಿನ ಒಂದು ಪರ್ಪದ ಲೆಕ್ಕ ಸತ್ಯ ದಯಬಂಡ ಇಂಕ್ಲು ಭಾರಿ ಅಲ್ಲಿ ನಿಂತ ಬಂಡ ನಿಕ್ಲೆಲ್ಲ ಮತ್ತೆ ಫಸ್ಟ್ ಜನಗಳಿಗೆ ಗೊತ್ತಿಲ್ಲ ಎಂಕಲ ಪಿಲಿವಿಡಿ ಅಂತ ಒಂಜಿ ವೈಕಲ್ ಪೋಪುನ ಮಾರ್ಗ ಇದ್ದಾನೆ ಇಂಥ ಆ ದೇವನ ಚಾಮುಂಡಿನ ಅನುಗ್ರಹ ಎಂಕ್ಲು ಮಸ್ತ್ ಬಂಡ ಎಂಕ್ಲೆ ಏತು ಖುಷಿ ಆಗ್ಬಿಟ್ಟು ಒಂಜಿ ಪರ್ಪದ ಲೆಕ್ಕ ದೀಪಾವಳಿ ಪರ್ಪದಲ್ಲ ಖುಷಿ ಅದು ಉಳ್ಳೆ ಎಂಕ್ಲು ಅಂತೆಂದಿದ್ದವರ ಅರೆಗೆ ನಲ್ಲ ಮಸ್ತ್ ಅರೆಗೆ ಬೇಸಲಿಗೆ ಎಂಕ್ಲ ಭಗವಾನ ಬೇಸಲಿಗೆ ಅನುಗ್ರಹ ಅಂಚನೆ ಎಂಕ್ಲೆಲ್ಲ ಮಸ್ತ್ ಕೊರಡಿಗೆ ನಾನು ಮಾಡ್ತೀನಿ తర్వాత మస్తు జర బతుంది పల్పేరు పరకే మళ్ళీ ఎంచిన మనసు నెనతో బుర ఆపడు మూలు మొన్న ఆత కార్యకొండ జాబెండు ఎంకల మస్తు ఆతది చాలా మస్తు మగడు బుర చాలా అక్కడ నడుతున్న బుర ఆతది ఒక బాబండే లంచది ఎంకల కొంచెం రిక్షదాకలే వచ్చి అడ్డ ఎత్తలే కాదు ఎంచిన ఎంకలైతే కష్టపడుతున్న ఆరు ఉల్లేది కల్పల్పేరారు ఒక ఆరు మనసు బారి మళ్ళా అది కొంచెం కాస్త ఎత్తి కూడా అంచెల బుర రాలేదు కొంచెం నాజా కుప్ప రావడం అంటది ಅಂಚನ ಮನಸ್ಸು ಏರೇ ಕಷ್ಟ ಬತ್ತಲ್ಲ ಅವ್ರು ಉಳ್ಳೇರಿ ಅವ್ರ ಒಟ್ಟಿಗೆ ಅಪ್ಪ ಉಳ್ಳೇರು ಮುಲ್ಪದಾದ ಮಣ್ಣೆ ಇಂಕ್ಲ ಅಪ್ಪ ಚಾಮುಂಡೇಶ್ವರಿನ ಸ್ವಲ್ಪ ಊರು ದಕ್ಲೆಗೆ ಆಡತ್ತೆ ಅದು ಏರೆಗೆ ಅದು ಒಂಜಿ ಕೈ ಮುಗ್ಗಿಂದ ಆರ್ನ ಭಕ್ತಿದೆ ಅಪ್ಪನ ಪ್ರಾರ್ಥನೆ ಇಂಚಿನಂತ ಆಡವು ಅಗ್ನ ಮನಸ್ಸು ನೆಂಚಿನಂತುಂಟು ಆನ ಮೇಲೆ ಅವು ಆಪಣೆ ಗ್ಯಾರಂಟಿ ಒಕ್ಕ ನಮ್ಮ ಶಿಲ್ಪಿ ಬಾಬನ್ನೇ ಬಣ್ಣ ಇಂಚ ಬಂಡ ಆರ ಮನಸ್ಸು ಬಣ್ಣ ಮೈದಾನ ಏರ್ಲ ಬಣ್ಣ ಇಂಚ ಆಪು ಜೀವನ ಪುಣಂಜಿನ ಪಾತ್ರ ಇಚ್ಚಿ ಬಾಬಣ್ಣ ಮನಸ್ಸಿದೆ ಆರೆಂತ ಮಸ್ತ್ ಎತ್ತ ದೇವಸ್ಥಾನವರ ಮಸ್ತ್ ಶಿಲ್ಪಕಲೆತ್ತ ಕಲ್ಲದ ಬೇಲೆಯವರ ಒಂದು ಬ್ರಹ್ಮ ಕಲಸ ಮಲಮಲ ದೇವಸ್ಥಾನವು ಅವು ಅವ್ರ ಅಪ್ಪನ ಆಶೀರ್ವಾದ ಆರ ಮನಸ್ಸು ಅಂಚನ ಅಪ್ಪ ಎಂಚನ ಅಂಚನೆ ಆರ ಮನಸ್ಸು ಬಾಬಣ್ಣನ ಎಂಕ್ಲೆ ವಣ್ಣ ಮಸ್ತ್ ಎಂಕ್ಲೆ ರಿಕ್ಷಾ ಹೆಲ್ಪ್ ಅಂತೀರಿ ವಾ ವಿಷಯ ಅನ್ನತ್ತೆ ರಿಕ್ಷಾದ ವಿಷಯ ಅನ್ನತ್ತೆ ಒಂಜಿ ಕಷ್ಟ ಎಂಕ್ಲೆ ದಾದಾನ ಒಂದು ಸಮಸ್ಯೆ ಅನ್ನೋಣಾಗ ಯಾರು ಗ್ಯಾರಂಟಿಗೆ ಬೆರಿಸಾಯಲಿ ಅವು ಪಾತ್ರೆ ಯಾರು ಜಾತಿ ಅವು ಒಂದು ದಾಲೇಜ್ ಯಾರೇ ಮಾತ್ರ ಒಂಜಿ ಆರ ಮನಸ್ಸು ಇಂಚ ಒಂಥರ ಮೈದಾನ ಅಂಚ ಮುಖ ಎಂಚಿನ ಉಲ್ಪ ದೇವನ ನಮ್ಮ ಗಾಡಿ ನೆಟ್ಟ ಪೋಪನ ವಿಷಯಡು ಗಾಡಿ ಮನಸ್ಸು ಸ್ವಾಮಿ ಅಪ್ಪನ ಬಂಡ ಯಾವುದು ಆಗ್ಲ ಮನಸ್ಸು ಗ್ಯಾರಂಟಿ ಅವು ಸಕ್ಸಸ್ ಆಗಲ್ಲ ಪೋಪನ ಕೆಲಸ ಅದು ಪಾತ್ರ ತುಂಬೂರ ನೆಟ್ಟ ಆಕ್ಸಿಡೆಂಟ್ ಅವ್ರು ಅವ್ನು ಇಪ್ಪಂದು ಇತ್ತ ಪೂರ ಉಲ್ಪ ಕಮ್ಮಿ ಇದಲ್ಲ ಅದನ್ನ ಪೂರ ಅಪ್ಪನ ಆಶೀರ್ವಾದ ಅನ್ನೋದು ಹೆಂಗ್ಲಿಕ್ಕೆ ಕೇಳ ಪ್ರತಿ ಸಂಕ್ರಾಂತಿಗೆ ಮುಲ್ಪ ಪೂಜೆ ಅಪ್ಪನ ಎಂಚ ಪೂಜೆ ಅಪ್ಪನ ಏತ್ ಕೊಟ್ಟು ಕಾಪುಡು ಭಕ್ತರು ಏತ್ ಕೊಟ್ಟು ಬರುದು ಭಕ್ತರು ಒಂಜಿ ಮೂಲ ಒಂಜಿ ಪದರಾಡಕ್ಕೆ ಪೂಜೆ ಹಾಕೊಂಡು ಒಂಜಿ ಅವೇ ಮಸ್ತ್ ಜನ ಬರ್ಬೇಕು ಕೊಂಜು ನಕ್ಲು ಅನ್ನದಾನ ಉಂಟು ಅನ್ನದಾನ ಒಣಸಾದೆ ಮಾತೆಲ್ಲ ಕಡಪುಣ್ಣಾರೆ ಅಂಚೆ ಭಕ್ತನಕ್ಲೆ ಮಾತೆಲ್ಲ ಪ್ರೀತಿ ಆಗಲಿ ಭಕ್ತ ಇನ್ನಿ ಭಕ್ತನ ಜನಕ್ಕೆ ಎಲ್ಲ ಗ್ಯಾರಂಟಿ ಬರ್ಪೇನೆ ಎಷ್ಟು ತಿಂಗಳಿಗೆ ಸಂಕ್ರಾಂತಿಗೆ ಅಂಚಿನ ಮನಸ್ಸು ಉಂಡಾಕ್ಲಿಗೆ ಕೊರ್ಪೇರು ಕೇನ್ ಹಾಕ್ಲಕ್ಕೆ ಪಾತ್ರೆ ಇಂಚ ಮನ ದೇವರ ಪ್ರಾರ್ಥನೆ ಮಂತೀರ ಅವು ಗ್ಯಾರಂಟಿ ಆಪ್ನಿ ಸಕ್ಸಸ್ ಅಂದು ಜೋಕ್ಲು ಮಸ್ತ್ ಅಂಚನೆ ಭಜನೆ ಕಮ್ಮಟ ಅಂದ್ಕೊಂಡು ಭಜನೆ ಮಸ್ತ್ ಜೋಕ್ಲೇರು ಒಂಜಿ ಸಾಧಾರಣ ಕಮ್ಮಿ ಒಂದು 35 ಜೋಕ್ಲು ಉಳ್ಳೇರು ಜೋಕ್ಲು ಕಮ್ಮಟ ಜೋಕ್ಲ ಅಂಚನಿತ್ತೆ ಚೆಂಡೆದ ಪ್ರಾಕ್ಟೀಸ್ ಮಾಡ್ಕೊಂಡ್ಲೇರು ಅವಳ ಪೂರ ಬಾಬನೇ ಬಂದ್ಪೇರು ಅಪ್ಪನ ಎನ್ನತ್ತಂದು ಅವಣ್ಣ ಕರೆಕ್ಟ್ ಆರು ಮನಸ್ಸು ಇಂಚನ ಅವಳು ಆರು ಮನಸ್ಸು ಅಟ್ಲ ಎಂಕ್ಲೆಗ್ಲ ಅಂಚಿನ ಮಾತೆರೆಗ್ಲ ಎಂಕ್ಲೆ ಮುರಂಜಿ ಕೆಲಸ ಮಂತಂದಿಲ್ಲ ಆರ್ನ ಬೆರಿ ಸಾಯದ ಎಂಕ್ಲೆ ಮಾತೆರೆಗ್ಲ ಎಂಕ್ಲೆ ಆಪಣೆನ ಪೂರ ಮಂತ್ಪೇರು ಇದೆಲ್ಲ ಪಾತೆರಜ್ಜಿ ಬಾಬಣ್ಣ ಆಟಲ ಗೊಬ್ಬ ಒಂದಲೇರು ವರ್ಷ ಅಲ್ಲ ಬಾರಿ ಪೊರ್ಲದ ಆಟ ವರ್ಷ ಎಡ್ಡೆಡ್ಡೆ ಆಟನ ಎತ್ತಂದೆ ಅವು ಪನರಜ್ಜಿ ಇನ್ನು ಈ ವರ್ಷ ಇಂಚ ಎಡ್ಡೆ ಅಂಡ 5 ವರ್ಷದ ನೆಕ್ಸ್ಟ್ ಮಿಟ್ಸ 5 ಲಾಯ್ಕದ ಮನ್ಪಗ ಅನ್ಪಣಂಜಿ ಆರ್ನಂಜಿ ಪಾತೆರ ಮನಸ್ಸ ಅಂಚೆ ಅವೇ ಬ್ರಹ್ಮ ಕಲಸದಲಂಜಿ ನೆಕ್ಸ್ಟ್ ಆಪುಂಡು ಗ್ಯಾರಂಟಿ ಅವು ಪಾತೆರಜ್ಜಿ ಥ್ಯಾಂಕ್ ಯು ಸರ್ 35 ವರ್ಷದ ಬಚ್ಚನ ಗ್ರಾಮ ಬರ್ತದೆ ಇಡೀ ಒಳ್ಳೊಂಜ ಮೂಲು ಬತ್ತನಂಚಿನ ಕಾರ್ಯಕ್ರಮ ಆ ಚಾಮುಂಡಿನ ಒಂದು ದಯಟ್ಟಾಪನ ಅಂಚಿನ ಪ್ರೇರಕ ಆರು ಉಳ್ಳೆ ಏರು ಪದ್ಮನಾಭ ಶಿಲ್ಪಿ ಅನ್ನ ನೆಟ್ಟು ಇಡೀ ಕಾರ್ಯಕ್ರಮ ವರ್ಷ ಆಪನವು ಐನೈತು ಮೇ ತಿಂಗಳು 14 ಒಂದು ಭೂತಾರದ ಒಂದು ಐಲ್ಲ ಮಲ್ಕೊಂಡು ಒಂಜಿ ದೇಣಿಗೆಯನ್ನು ಸಾಕಾರ ಮಲ್ಕೊಳ್ಕೊಳವು ಅವ ದೇವರನ್ನ ದಯಟ್ಟು ಶಿಲ್ಪಿ ಅಂಚಿನ ಏತ ಕಾರ್ಯಕ್ರಮ ಭಜನೆ ತಂಡ ಉಂಟು ನಾನು ಎಲ್ಲ ಭಜನೆ ತಂಡ ಉಂಟು 35 ಟೀಮ್ ಬರ್ತದೆ ಐಕ್ಕನ ಫುಲ್ ಪ್ರೋತ್ಸಾಹ ಹೊಂಡ ಆರ್ನ ಚಾಮುಂಡ ಶಿಲ್ಪಿ ಒಂದು ಜನ ಮಲ್ಪನ ಹೊಂಡ ಅವು ಮಲ್ಲ ಕಾರ್ಯಕ್ರಮ ಈ ರೀತಿಯಲ್ಲಿ ಊರಿಗೆ ಇಂಚು ನಾವು ಮಲ್ಪನ ಊರುಂಡ ತಿಕ್ಕಂದ್ರೆ ಏನಕ್ಕೆ ನಂಬಿಕೆ ಖಂಡಿತ ಒಂದ್ಸಿ ಎಲ್ಲಿ ಊರು ಖಂಡಿತ ಕುಗ್ರಾಮನೆ ಆದಿತ್ತಂಡ ಅಂಡ ಇತ್ತೆ ತೂನಗ ಬಾರಿ ಪೊರ್ಲ ಆತಂಡ ಅಭಿವೃದ್ಧಿ ಆവുന്നുണ്ട് ಅವಳ ಎಂಕನ ನನ್ನ 1 ವರ್ಷದ ಬಳಿಕೆ ಇರ್ತದೆ ಇಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ದೇವರನ್ನ ದಯವಿಟ್ಟು ಖುಷಿ ಉಂಟು ಮಾತರಿಗೆ ಇಡೀ ಊರೇ ಖುಷಿ ಉಂಟು ಏತೇತು ಊರು ದಾಖಲೆ ಒಂದು ಬರ್ತದೆ ಒಂದು ಮಲ್ಪನ ಇನ್ನು 5 ಸೀರೆ ಕೊಡ್ಕೊಂಡು ಒಂದು ಕಾರ್ಯಕ್ರಮ ಇದು ಒಂದೇ ಏನು ಕುಂಜನಕಲಿ ಕೊಡ್ಕೊಂಡು ಅವು ಅವ್ರನ್ನ ಧರ್ಮ ಚಾಮುಂಡಿನ ಥ್ಯಾಂಕ್ ಯು ಸರ್ ಚಾಮುಂಡೇಶ್ವರಿ ದೇವಿಯನ್ನ ನಂಬಿದ ಬಳಿಕ ಪದ್ಮನಾಭ ಅವರ ಬದುಕು ಹೊಸ ತಿರುವನ್ನ ಪಡೆದುಕೊಂಡಿತು. ತನ್ನ ಬದುಕಿನಲ್ಲಿ ಉನ್ನತಿ ಬಂದಂತೆ ಅವೆಲ್ಲವನ್ನ ದಾನವಾಗಿ ನೀಡೋದಕ್ಕೆ ಶುರು ಮಾಡಿದ್ರು. ಸಮೀಪದ ಸರ್ಕಾರಿ ಶಾಲೆಗೆ ಪುಸ್ತಕ ದಾನ, ಪ್ರತಿ ಸಂಕ್ರಮಣಕ್ಕೆ ದೇವಸ್ಥಾನದಲ್ಲಿ ಅನ್ನದಾನ, ಈ ಬಾರಿ ವಾರ್ಷಿಕ ಪೂಜಾ ದಿನ ವಸ್ತ್ರದಾನ ಮಾಡಿದ್ದಾರೆ.
ಇದರ ಜೊತೆಗೆ ತನ್ನೂರಲ್ಲೂ ಒಂದು ಕುಣಿತ ಭಜನೆ ತಂಡ ಬೇಕು ಎಂದು ಕನಸು ಕಂಡ ಇವರು ಪಿಲಿಗೋಡು ಶ್ರೀ ಚಾಮುಂಡೇಶ್ವರಿ ಭಜನಾ ಮಂಡಳಿ ತಂಡವನ್ನ ಕಟ್ಟಿ ಬೆಳೆಸಿದ್ರು. ರಾಷ್ಟ್ರಮಟ್ಟದ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸುಮಾರು 22 ವರ್ಷ ಕುಣಿತ ಭಜನೆಯಲ್ಲಿ ಅನುಭವವಿರುವ ನಾಗೇಶ್ ಬಿ ನೆರಿಯ ಅವರಿಂದ ಮಕ್ಕಳಿಗೆ ಉಚಿತವಾಗಿ ಕುಣಿತ ಭಜನೆಯ ತರಬೇತಿ ಕೊಡಿಸಿದ್ರು. ಕಳೆದ 2 ವರ್ಷದಿಂದ ಪಿಲಿಗೋಡು ಶ್ರೀ ಚಾಮುಂಡೇಶ್ವರಿ ಭಜನಾ ಮಂಡಳಿ ತಂಡ 107 ಕಡೆಗಳಲ್ಲಿ ಭಜನಾ ಸೇವೆ ನೀಡಿದ್ದು, ಸದ್ಯಕ್ಕೆ ತಂಡದಲ್ಲಿ 38 ಭಜಕರಿದ್ದಾರೆ. ಮುಂದೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಹೆಸರಿನಲ್ಲಿ ಚೆಂಡೆಯ ತಂಡವನ್ನು ಕಟ್ಟಿ ಬೆಳೆಸಬೇಕು ಎಂಬ ಅಭಿಲಾಷೆ ಹೊತ್ತ ಪದ್ಮನಾಭ ಅವರು ಅದಕ್ಕಾಗಿ ಆಸಕ್ತರಿಗೆ ತರಬೇತಿ ಆರಂಭಿಸಿದ್ದಾರೆ. ಊರಲ್ಲಾದ ಈ ಎಲ್ಲ ಬದಲಾವಣೆಯ ಬಗ್ಗೆ ಅವರ ಸಹೋದರರು ಸಂತಸ ಹಂಚಿಕೊಂಡಿದ್ದಾರೆ. ಸದಾ ಊರಿನವರು ಹೊರೂರಿನವರೆಲ್ಲ ತುಂಬ ಸಂತೋಷದ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲ ಕಾರ್ಯ ನಮಗೂ ಸಹಕಾರ, ನಮಗೆಲ್ಲ ಊರಿನವರು ತುಂಬ ಸಹಕಾರ ಕೊಡ್ತಾ ಎಲ್ಲರೊಂದಿಗೆ ನಾವು ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ತುಂಬ ಜಾಸ್ತಿ ಆಗ್ತದೆ. ಈ ವರ್ಷದಿಂದ ಬರುವ ಹಾಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಭಕ್ತಾಭಿಮಾನಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಒಳ್ಳೆ ದೇವಿಯ ಅನುಗ್ರಹ ಕೂಡ ಎಲ್ಲರಿಗುಂಟು. ಅದರಿಂದ ತುಂಬ ಸರ್, ಇಲ್ಲಿ ಭಕ್ತರು ಬಂದು ಏನಾದ್ರು ಆರೈಕೆ ಮಾಡಿಕೊಂಡು ಅವರೊಂದು ಆಸೆ ಈಡೇರುವಂತಹ ಘಟನೆಗಳು ಏನಾದ್ರು ಗೊತ್ತಿದೆಯಾ ಸರ್? ಹೇಳಿ ಸರ್ ಅದನ್ನು. ತುಂಬ ನಡೆದಿದೆ. ಏನಾದರೂ ಹರಕೆಗಳು ಹೇಳ್ತೀವಿ. ಇಲ್ಲಿ ತುಂಬ ಹೆಚ್ಚಿನವರು ಗಂಟೆ ದೀಪ ಇದೆಲ್ಲ ಇದ್ದದೆಲ್ಲ ಅವರೇ ಭಕ್ತಾದಿಗಳೇ ಕೊಟ್ಟರು. ಈ ವರ್ಷ ಸಂಕಲ್ಪ ಮಾಡಿಕೊಂಡು ಹೋದರೆ ಬರೋ ವರ್ಷ ಮುಂದಿನ ವರ್ಷ ನಮಗೇನಾದರೂ ಆದರೆ ಮಕ್ಕಳಾಗಲಿ ಅಥವಾ ಇಂಥದ್ದು ಏನಾದರೂ ಆದರೂ ನಾವು ಹರಕೆ ಮಾಡ್ತೇವೆ ಅಂತ ಹೇಳ್ತಾರೆ. ಅವರಿಗೆ ಆಗ್ತದೆ ತಂದೆಲ್ಲ ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಅದು ಸಾಕ್ಷಿಯಾಗಿ ಇಲ್ಲೇ ಉಂಟು. ಅಂದ್ರೆ ಒಂದು ಕಾಡಿನ ಒಳಗಡೆ ಒಂದು ದೇವಿಯ ದೇವಸ್ಥಾನ ಇದ್ದಂಥದ್ದು, ಅದಾದ್ಮೇಲೆ ಅಭಿವೃದ್ಧಿ ಆಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಖಂಡಿತ ಬಹಳ ಖುಷಿ ಇದೆ ಸರ್. ಅದೇ ಅಂದ್ರೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗಿದೆಯೋ ಹಾಗೆ ಊರು ಕೂಡ ಪಿಲಿಗೋಡು ಮೊದಲೇ ಹೇಗಿತ್ತು ಈಗ ತುಂಬಾ ಬದಲಾಗಿದೆ. ಖಂಡಿತ 25 ವರ್ಷದಿಂದ ಕುಗ್ರಾಮವಾಗಿತ್ತು. ಈಗ ಅಂತಹದ್ದು ಒಂದು ಕ್ಷೇತ್ರ ಬೆಳಗಿ ಊರು ಒಳ್ಳೆದಾಗಿ ಜನಸಂಖ್ಯೆ ಜಾಸ್ತಿಯಾಗಿ ತುಂಬ ಇಂಪ್ರೂವ್ಮೆಂಟ್ ಆಗಿ ದೇವರ ಅನುಗ್ರಹ ಎಲ್ಲರಿಗೂ ಇದೆ. ದೇವಿಯ ಅನುಗ್ರಹ ಎಲ್ಲರಿಗೂ ಇದೆ. ಸರ್, ನಿಮ್ಮ ಬದುಕಲ್ಲಿ ಏನಾದರೂ ಘಟನೆಗಳಾಗಿದೆಯಾ ದೇವಿಯನ್ನು ನಂಬಿದ ಬಳಿಕ? ಜನಗಳು ನಮ್ಮಲ್ಲಿ ನಾವು ಶಿಲ್ಪಕಲೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಕೆಲವೆಲ್ಲ ಘಟನೆಗಳು ನಡೀತವೆ. ದೇವಸ್ಥಾನ ಶಿಲ್ಪಗಳೆಂದರೆ ಕಲ್ಲಿನ ಕೆಲಸ ಘಟನೆಗಳು ನಡೀತವೆ. ನಾವು ಯಾವಾಗಲೂ ದೇವಿಯ ಅನುಗ್ರಹ ಪಡೆದೇ ಹೋಗುದು. ಆದ್ದರಿಂದ ನಮಗೆ ಅಂಥ ದೊಡ್ಡ ಘಟನೆಗಳೇನು ಸಂಭವಿಸೋದಕ್ಕೆ ದೇವಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾಳೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಪಿಲಿಗೋಡು ಅನ್ನುವಂಥದ್ದು ಒಂದು ಕಾಲದಲ್ಲಿ ಕುಗ್ರಾಮ ಆಗಿತ್ತು. ಇಲ್ಲಿ ಒಂದು ಅಂಗಡಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆದರೆ ಈಗ ಶ್ರೀ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದದಿಂದ ಈ ಊರು ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇದೊಂದು ಕುಗ್ರಾಮ ಆಗಿದ್ದಂಥ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈ ಪಿಲಿಗೋಡು ಊರು ಬದಲಾಗಿದೆ. ಅದಕ್ಕೆ ಕಾರಣ ಇಲ್ಲಿ ನೆಲೆಯಾಗಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಿ, ಅದರ ಜೊತೆಗೆ ಅದನ್ನು ನಂಬಿಕೊಂಡು ಬಂದು ಆರಾಧಿಸಿಕೊಂಡು ಬರ್ತಾ ಇರುವಂತಹ ಪದ್ಮನಾಭ ಹಾಗೂ ಅವರ ಕುಟುಂಬಸ್ಥರು. ಪದ್ಮನಾಭ ಅವರು ಊರನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡೋದರ ಜೊತೆಗೆ ಸಾಮಾಜಿಕ ಕೆಲಸವನ್ನ ಮಾಡೋದರ ಜೊತೆಗೆ ಕಲೆಯನ್ನು ಕೂಡ ಪ್ರೋತ್ಸಾಹಿಸಿದ್ದಾರೆ. ಒಟ್ಟಾರೆಯಾಗಿ ಪದ್ಮನಾಭ ಅವರು ಪಿಲಿಗೂಡಿಗೆ ಒಂದು ಮುತ್ತು ಅಂತ ಹೇಳ್ಬೋದು. ಸರಳ ಸಜ್ಜನಿಕೆಯ ವ್ಯಕ್ತಿ, ಯಾವುದೇ ರೀತಿಯ ಅಹಮಿಲ್ಲದೆ ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಬಹಳಷ್ಟು ಪ್ರೀತಿಯಿಂದ ಮಾತಾಡುವಂತಹ ವ್ಯಕ್ತಿ.
ಇವತ್ತು ಅವರಿಂದಲೇ ಈ ಊರು ಅಭಿವೃದ್ಧಿ ಆಗಿದೆ. ಅದರ ಜೊತೆಗೆ ಇಡೀ ಊರಿನಲ್ಲಿ ಒಂದು ಸಂಭ್ರಮ ಕಳೆಗಟ್ಟಿದೆ. ಎಸ್, ನೀವೆಲ್ಲರೂ ಕೂಡ ಇಷ್ಟು ಹೊತ್ತು ಪಿಲಿಗುಡಿನಲ್ಲಿ ನಡೆದಂತಹ ಈ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸೂಕ್ತ ನ್ಯೂಸ್. ಇದು ಪಾರದರ್ಶಕ.